ಹಾಯ್ ಎಲ್ಲರಿಗೂ ನಮಸ್ಕಾರ. ನಿನ್ನೆ ಕಾರುಣ್ಯ ಆ ಥರ ಆಯಿತು ಅಂತ ನನ್ನ ಕಂಟೆಂಟ್ ತೊಗೊಂಡಿದ್ದು ಬೇರೆ ಥರ. ಓಕೆ, ನಿಮ್ಮ ರಿಕ್ವೆಸ್ಟ್ಗೆಲ್ಲನೂ ಒಂದು ತಲೆ ಬಾಗೇ ಬಾಗ್ತೀನಿ. ಸರಿ ಬೇಡ ಬಿಡಿ, ಆ ಕಂಟೆಂಟ್ ಕ್ಯಾನ್ಸಲ್ ಮಾಡ್ತೀನಿ. ಆದರೆ ನಿನ್ನೆ ನಾನು ಆ ಥರ ವೀಡಿಯೋ ಮಾಡಿದ್ದಕ್ಕೆ 10ರಿಂದ 12 ಜನ ಅನ್ಸಬ್ಸ್ಕ್ರೈಬರ್ ಆಗಿದ್ದಾರೆ. ನೀವು ಇವಾಗ ಅನ್ಸಬ್ಸ್ಕ್ರೈಬರ್ ಆಗಿದ್ದೀರಲ್ವಾ? ಹಾಗಾದರೆ ನನ್ನ ಚಾನಲ್ ನೋಡೋದೇ ಇಲ್ವಾ? ನೀವು ನೋಡೋದೇ ಇಲ್ವಾ? ಹಾಂ, ಇವಾಗ ಅನ್ಸಬ್ಸ್ಕ್ರೈಬರ್ ಆಗಿಬಿಟ್ರೆ ನಿಮ್ಗೇನು ಸಿಕ್ತು? ಏನಾದರೂ ಸಿಕ್ತಾ? ಹೇ, ಏನು ಜನನಪ್ಪ. ಹಾಯ್ ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ನಿನ್ನೆ ಕಾರುಣ್ಯ ಕಂಟೆಂಟ್ ತೊಗೊಂಡಿದ್ನಲ್ವಾ? ಕಾರುಣ್ಯ ಕಂಟೆಂಟ್ ತೊಗೊಂಡಿದ ತಕ್ಷಣ 10ರಿಂದ 12 ಜನ ಅನ್ಸಬ್ಸ್ಕ್ರೈಬರ್ ಆಗಿದ್ದೀರಲ್ಲ. ಹಾಂ, ಏನಂತ ನಾನು ಅಂದ್ಕೊಳ್ಳೋದು? ಏನಲ್ಲಿಗೆ ನೀವು ನನ್ನ ಚಾನಲ್ ನೋಡೋದೇ ಇಲ್ಲ ಅನ್ಸಬ್ಸ್ಕ್ರೈಬರ್ ಆದರೆ, ಆಯಿತಾ? ಯಾರು ಹೋಗಿದ್ದೀರೋ ಅವ್ರು ನನ್ನ ಚಾನಲ್ ನೋಡಲೇಬೇಡಿ, ನನ್ನ ಚಾನಲ್ನ ಹೈಡ್ ಮಾಡಿಬಿಡಿ. ಹೇ, ನಿಮಗೋಸ್ಕರ ತಾನೇ ನಾನು ಈ ಕಂಟೆಂಟ್ ತೊಗೊಂಡಿರೋದು. ಬೇಡ ಬಿಡಿ, ರಿಮೂವ್ ಮಾಡೋಣ ಕಂಟೆಂಟ್ನ, ಬೇರೆ ಕಂಟೆಂಟ್ ತೊಗೊಳ್ಳೋಣ. ಅದಕ್ಕೆ ಅಷ್ಟೊಂದು ಜನ ಅನ್ಸಬ್ಸ್ಕ್ರೈಬರ್ ಆಗೋದಾ? ಇವಾಗ ಅನ್ಸಬ್ಸ್ಕ್ರೈಬರ್ ಆಗಿದ ತಕ್ಷಣ ನಿಮ್ಗೆ ಏನು ಸಿಕ್ತು? ಏನು ಸಿಕ್ತು? ಏನಾದರೂ ವಜ್ರದ ಕಿರೀಟ ಸಿಕ್ತಾ? ಏನು ಜನನಪ್ಪ. ಏನೇನು ಎಚ್ಚರಿಕೆ ಆಗಿದ್ದೀರಮ್ಮ? ಇಲ್ಲಪ್ಪ, ಕಣ್ಣು ತೈತಲೆ ನೋತಲೆ ಹಂಗೆ ಮಕ್ಕಂತಲೆ. ಅಲ್ಲ, ಒಂದು ವಾರ ಆಯಿತು ಆಸ್ಪತ್ರೆಯಿಂದ ಕರ್ಕೊಂಬಂದು, ಆವತ್ತಿನಿಂಕ ಒಂದು ಮಾತು ಮಾತಾಡ್ತಾ ಇಲ್ಲ. ಹಾಂ, ಜನನೂ ಗುರ್ತಿಡ್ತಾ ಇಲ್ಲಲ್ಲಮ್ಮ. ಏನಮ್ಮ ಮಾಡೋದು? ಬೆಂಗಳೂರು ಕರ್ಕಕ್ಕ ಹೋಗೋಣ ದೊಡ್ಡಪಟ್ಟಕ್ಕ. ಆರ್ಷಾಕಿನ್ನ ಡಾಕ್ಟ್ರೇ, ನಮ್ಮ ಚೈತನ್ಯ ಅವ್ರ ಯಜಮಾನ್ಕಿನ್ನ ಡಾಕ್ಟ್ರಾ ಹೇಳಿದ್ರಲ್ಲ, ಏನೂ ತೊಂದರೆ ಇಲ್ಲ ಅಂತ. ಏನೇನೂ ತೊಂದರೆ ಇಲ್ಲ, ಹೊಟ್ಟೆ ಮೇಲೆ ಅದೇ ಅಷ್ಟು ಗಾಯ ಐತೆ, ಅದಾದ್ರೆ ಸರಿ ಹೋಗ್ತೈತೆ ಅಂತ. ನಿಪಟುಗಳು ಎಲ್ಲಾನು ನೋಡಿ ಏನು ತೊಂದರೆ ಇಲ್ಲ ಅಂತಾರೆ. ಇವಳು ನೋಡಿದ್ರೆ ಕಣ್ಣು ತೆಗಿತಲ್ಲ, ಮಾತಾಡ್ತಾಳಲ್ಲಪ್ಪ. ಏನಮ್ಮ, ಆ ಭಗವಂತನೇ ಬಲ್ಲ. ನಗು ಏನೋ ಮಾಡ್ಬಿಟ್ಟವನಲ್ಲಪ್ಪ. ಹಂಗೆಲ್ಲ ಮಾತಾಡ್ಬಾರ್ದಮ್ಮ, ತಪ್ಪು ಹಂಗೆಲ್ಲ ಮಾತಾಡ್ಕೊಡು ಪಾಪ. ಹಂಗೆಲ್ಲ ಮಾತಾಡ್ಬಾರ್ದು. ಯಾಕೆ ಒಬ್ಬರನ್ನ ಇಲ್ಲಿದ್ದ ನಿಷ್ಠೂರ ಮಾಡಬೇಕು? ಏನೂ ಮಾಡಿಲ್ಲ, ಮಗಳ ಮೇಲೆ ಪ್ರಾಣನೇ ಇಟ್ಕೊಂಡವನೇ. ಹಂಗೆಲ್ಲ ಮಾತಾಡಬಾರ್ದು. ಕಣ್ಣಾಗಿ ನೋಡಬೇಕು, ಕಿವಿಗಳು ಕೇಳಬೇಕು. ಪ್ರಾಣನೇ ಇಟ್ಕೊಂಡವನೇ ನಾಗಪ್ಪನವನೇ ಕಾಪಾಡ್ತಾನೆ ಬಿಡಮ್ಮ, ಕಾಪಾಡ್ತಾನೆ. ಸರಿ, ಹುಷಾರು, ಮನೆ ಕಡೆ ಹುಷಾರಮ್ಮ. ರಾಮ್ನು ಕೆಲ್ಸಕ್ಕೆ ಹೋಗೋನೆ. ಹಾಂ, ಅದು ನಿಮ್ಮ ಅಮ್ಮನ ಹೇಳ್ತಾವಳಲ್ಲ, ಊರಿಗೆ ಹೋಗೋಳೆ ಅಂತ. ಇತ್ತು ದಿನ ಇಡಲ್ಲ, ಏನು ಇಲ್ಲ, ಈರಮ್ಮನಿಗೆ ಫೋನ್ ಮಾಡ್ತೀನಿ. ಇಲ್ಲ ಅಂತಂದ್ರೆ ಹೋಗಿ ನಾನೇ ನೋಡ್ಕೊಂಬರ್ತೀನಿ. ಹಾಂ, ತಡಿಲಪ್ಪ ಆಟೋ. ಕಾರುಣ್ಯ 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 ಓತ ಹೆಚ್ಚು ಮಾತಾಡಲ್ಲ, ಸುಮ್ಮನೆ ಕಣ್ಣು ಬಿತ್ತು ನೋತಾಳೆ, ತಿರ್ಗಾ ಹಂಗೆ ಕಣ್ಣು ಮುಚ್ಚುತ್ತಾಳೆ. ಓ, ಏನು ಮಾಡೋದಪ್ಪ, ಎಂತ ತೆತ್ತ ಆಯಿತು ನನ್ನ ಮದುತ. ಲೇ ಸರಸ್ವತಿ, ಏನೇಳಮ್ಮ, ಏನು ಹೇಳು? ಅದ್ಯಾಕೆ ಹಂಗೆ ಮಾತಾಡ್ತಾ ಇದೆಯಾ? ಇನ್ನೇನು ಮಾತಾಡಕ್ಕೆ ನಿನ್ನ? ಅಯ್ಯೋ ಪಾಸ್ಕುಲ, ಅದ್ಯಾಕೆ ಹಂಗೆ ಮಾತಾಡ್ತಾ ಇದೆಯಾ? ಓ, ನೀನು ಮಾರೋ ದಣ ಅಂದಾಡಿ ಕತ್ತಕ ಇನ್ನಂಗೆ ಮಾತಾಡಕ್ಕೋ? ಇನ್ನೆಂಗೆ ಮಾತಾಡಕ್ಕೆ ಹೇಳು? ಅಲ್ಲಲ್ಲ, ನಾನೇನು ಮಾಡಿದೆ? ಅದ್ಯಾಕೆ? ಅಲ್ಲಮ್ಮ, ಇವಾಗ ತಾಳಿ ತಿಡಿಯಾತಿದೆ, ಏನು ತಪ್ಪು ಮಾಡಲು ಅಂತ ನೀನು ಮನೆಯಿಂದ ಆಚೆ ತಂದೆ ನೂಪಿತ ನೀನು? ಯಾರ ಕಥೆಯಲ್ಲಿ ಅದು? ಇವರಿಬ್ರು ಇದ್ದಿದ್ದಂಗೆ ಮದುವೆ ಆತಾಡಂತ ನಿಂಕೇನ ತಿಳಿದ? ನಂತೇನ ತಿಳಿದ? ಅವರಿಬ್ರು ಮಾಡಿರೋ ತತ್ತಕ ತಾಳಿ ತಿಡಿಯಾತಿದೆ, ಏನು ಮಾತಲೆ? ಅಪ್ಪನ ಕೇಳೋಣ ತಿಳಿಬೇಕು, ನೀನೇ ಮನೆಯಿಂದ ಆಚೆ ತಾತಿರೋದು ತಾಳಿ ತಿಡಿಯಾತಿದ್ದೇನ ಅಂತ. ನಿಂಗೆ ಅದೇ ಗಾತಾಡ ಅದೇ ನಿಂತ. ಅವಳು ಮುಂಚೆನೇ ಹೇಳಿದ್ರೆ ಇವತ್ತು ನನ್ನ ಮೊಮ್ಮಗಳಿಗೆ ಈ ಪರಿಸ್ಥಿತಿ ಬತ್ತಾಯ್ತಾ? ಏನು ಬೇಕೋ ಅದೆಲ್ಲ ಶಾಸ್ತ್ರಕ್ಕೆ ಮಾಡ್ಬೋದಾಗಿತ್ತಲ್ಲ. ಒಂದು ಕಷ್ಟ ಅಂತ ಆದರೆ ಅದಕ್ಕೊಂದು ಪರಿಹಾರ ಇದ್ದೇ ಇರ್ತದಲ್ಲ. ಹೇಳ್ಬೇಕಾನೆ ಮನೆ ಮಂದಿಗೆಲ್ಲ ಹಿಂಗೈತೆ ಅಂತ ಹೇಳ್ಬಿಟ್ಟು ಹಿಂಗೀಗ ಅದೇ ಮಾವ ಹಿಂಗೆಲ್ಲ ಮಾಡ್ಬೇಕಂತೆ ಅಂತ ಬೊಗ್ಲಿತ್ತಿದ್ರೆ ಅವಳಿಗೇನು ಬಾಯಿ ಬಿದ್ದೋಗಿರುತ್ತಾ? ಆಕ್ಸಿಡೆಂಟ್ ಆಗದೆ ಅಂತ ತಿಳಿದ ತಕ್ಷಣ ನನಗೆ ಕೈ ಕಾಲು ಆಡಿಲ್ಲ ಅಮ್ಮ. ಏನು ಮಾಡಬೇಕು ಅಂತ ನಂಗೆ ದಿಕ್ಕೆ ತೋಚಿಲ್ಲ. ಅದಕ್ಕೆ ಜುಟ್ಟಿರ್ಕೊಂಬಂದು ಆಚೆಗೆ ಹಾಕಿದ್ದೀನಿ. ಅವಳಿನ ಬರ್ಕೂಡ್ದು ನಮ್ಮ ಮನೆಯೊಳಕ. ಒಳ್ಳೆ ಕೆತ್ತನೆ ಮರಿದೆ ಬಿರಲ್ಲಮ್ಮ. ಅಲ್ಲಮ್ಮ, ಏನಾಗ್ತದಂತ ಯಾರಿಗೆ ತಿಳಿದು ಪಾಪ. ಅಂದೆಲ್ಲ ಮಾಕುದೈತೆ. ಇವಾಗ ಎಲ್ಲವಳೆ ಅಂತ ಹುರ್ಕೋದೇಳು. ಲಪ್ಪುನು ಈ ಅಮ್ಮನ ಅತ್ತೆ ಮನೆಗೆ ಅವಳೆ ಅಂತ ಅನ್ಕೊಂಡೆ ಅವನೇ, ಅಲ್ಲೇ ಅವಳೆ ಅಂತ ಅನ್ಕೊಂಡೆ ಅವನೇ. ಬೆಜಾಡ್ ಮಕ್ಕಳು ಹೋಗವಳೆ, ಅಲ್ಲೇ ಅವಳೆ ಅಂತ ಅನ್ಕೊಂಡೆ ಅವನೇ. ಎತ್ತನ ಹೋಗ್ಲಿ ಬಿಡು, ಏನು ಮಾಡಕತ್ತದೆ? ಅದೆಲ್ಲ ಕತೆ ಬಿಡು, ಅವಳ ಅವಶ್ಯಕತೆ ನಮ್ಗಿಲ್ಲ, ಆಯ್ತಾ? ಮಗು ಹೆಂಗವಳೆ ಅಂದೆ ಅವಳೆ.
ಹೆಂಗನ ಇಟ್ಕೊಂಡು ಉಸಿರಾಡ್ತದ ಅಷ್ಟೇ ಸಾಕು. ಅಯ್ಯೋ ಏನು ಉತ್ತರ ಆಗ್ತದೋ ನೀನು ಬೈಕ್ ಮೋನಾಕ ಹೋಯ್ ಮುಂದೆ ಮುಂದೆ ಮತ್ತಳೆ ಎಂತ ಚಟ್ಟ ಮರಿ ನೋಡಿ ನೀನು. ಓದ್ತಾಳೆ ಹೋಗೆ ಓದ್ತಾಳೆ ಹೋಗು. ಸರಿ ಇರು, ಅವಳ ಅನ್ನ ಏನೋ ಬಸಿತಾ ಇದ್ಲು ಗೀತಾ. ಎತ್ಕೊಂಬತ್ತೀನಿ ಊಟ. ಚಡೋದಿಯ ಹೆಂಗವಳೆ ಅದೇನು ಕತ್ತೀನೋ ಕುತ್ಕೊಂಡು ಕಾಸುಗಳು ಎಣಿಸ್ತಾ ಇರ್ತಾಳೆ. ಸುಮ್ಮನೆ ಕೈಯಾಗ ಕಾಸುಗಳೇ ಇರಲ್ಲ, ಎಣಿಸ್ತಾ ಇರ್ತಾಳೆ. ಹೋಗು. ಅವನ ಹರ್ಷ ಒಂದಷ್ಟು ಮಾತಿಗೆ ಕೊಟ್ಟವನೆ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಆಕ್ರಮ ಏನು ತೊಂದರೆ ಇಲ್ಲ ಅಂತ ಅವಳೆ ಗೀತಾನೆ ನೋಡ್ಕೊಂತಾವಳೆ. ಇನ್ನೇನು ಮಾತಾಡಿ ಹೇಳು. ಅಯ್ಯೋ ಸರಿ ನಾನು ಓದ್ತೀನಿ. ಓ ಬೈಯೋದು ಬೈಯಿತು ತಾವಿತ್ತು ನಮ್ಮನ್ನ ಆತಿದೆ ನಮ್ಮ ಮನೆಯಿಂದ ಆಚೆ ಹಾಕುತ್ತಾಳೆ. ನಮ್ಮ ಅಮ್ಮನವಳು ಪಾಚಿಲ್ಲ ಓ ಅಮ್ಮ ಇವಳತ್ತೆ ಬಂದಂತ. ಅಯ್ಯೋ ನನ್ನ ಮದುವೆ ಏನಾಯ್ತೋ ಏನು. ನಾವು ಬೇಡ ಇವಾಗ ಒಚ್ಚಿಗೆ ಕೆಲ್ಸ ತಿಕ್ಕದ ಅವನು ಕೆಚ್ಚಕ್ಕೆ ಹೋಯಕು. ಅವನು ಕೆಚ್ಚ ಅಂತ ನೋದಾನ ಇವಳಂತ ನೋಕನಾನ ಎಂತ ತತ್ತ ಆಯಿತು. ಚೂರು ಬಂದುಬಿಟ್ರೆ ಅಣ್ಣ ಸಾಕು. ಸೌದೆ ಎಲ್ಲ ನೆಂದೋಗ್ಬಿಟ್ಟವೆ. ಇವತ್ತು ಒಂದಷ್ಟು ಸೌದೆ ಎತ್ತಿ ಒಳಗೆ ಕೊಂಡ್ಬಿಡ್ಬೇಕು. ಕಾರುಣ್ಯಕ್ಕೆ ಹೆಂಗಾಯ್ತು? ಸಾಯಂಕಾಲ ಸ್ಕೂಲಿಂದ ಬಂದಮೇಲೆ ಹೋಗಿ ಮಗುನ ಮಾತಾಡ್ಸ್ಕೊಂಬರ್ತೀನಿ. ಇನ್ನೇನು ಮಾಡೋದು? ನನ್ನ ಮಗುಗೆ ಏನು ತೊಂದರೆ ಆಗಿಲ್ಲ, ಅಷ್ಟೇ ಸಾಕು. ರಘು, ಏನು ಬಾಬಾ ಆಯ್ತಿನ ಅಡುಗೆ ಮಾಡ್ತಾ ಇದ್ದೀನಿ. ಸೌದೆ ಎಲ್ಲ ನೆಂದೋಗ್ಬಿಟ್ಟವೆ. ಮತ್ತೆ ಬಿಸಿಲಿದ್ದಾಗ ಎತ್ಕೊಂಡೆ ಒಳಗೆ ಕಮ್ಮೆಕ್ತಾನೆ ನೆಂದೋತವೆ. ಗುಡ್ಸ್ಲೇನು ಸೋರ್ತಾ ಇಲ್ಲೇನೋ? ಇಲ್ಲ ಹೊಸ್ಗ ಪೇಪರ್ ಅಷ್ಟು ತಂದು ಹಾಕಿದ್ದೀನಿ, ಏನು ಸೋರ್ತಾ ಇಲ್ಲ. ಏನು ಸಾರು ಮಾಡಿದ್ಯಾ? ಸಾರೇನಿಲ್ಲ, ಟೊಮೆಟೊ ಗೊಜ್ಜು. ಹಸಿ ಗೊಜ್ಜು ಇಸ್ಕೊಂಡಿದ್ದೀನಿ. ಸಾಯಂಕಾಲ ಬಂದು ಸಾರೇನ ಮಾಡ್ಕೊತೀನಿ. ಮಾಡ್ಕ ರುಚಿಗ ಮಾಡ್ಕೊಂತೀನು. ಅಂಥದ್ದು ಇಂಥದ್ದು ಮಾಡ್ಕೊಂಡು ತಿನ್ಬೇಡ, ರುಚಿಗ ಮಾಡ್ಕೊಂತೀನು. ನೋಡಪ್ಪ, ನಿನ್ನ ಮಗನೂ ನಿನ್ನ ಸೊಸೆ ಎಂಥ ಮನೆ ತಗೊಂಬಿಟ್ಟವ್ರೆ. ಇದು 12 ಲಕ್ಷ ಆಯ್ತಂತೆ ಮನೆ. ಇನ್ನು ಹಳ್ಳಿಗ್ಲಾಗ ಕಮ್ಮಿನಲ್ಲ ಮನೆಗಳು. ಎಲ್ಲ ತಗೊಂಡು ಚೆನ್ನಾಗಿರ್ಲಿ ಬಿಡು. ಚೆನ್ನಾಗದೆ ಮನೆ ನೋಡಕ್ಕ. ಎಲ್ಲ ತಗೊಳ್ಳಿ ಬಿಡು ಬಾವ, ಏನು ಮಾಡೋಕ್ಕಾಗ್ತದೆ? ಯಾರೋ ಬಿಟ್ಬಿಟ್ಟೋಗಿದ್ದಲ್ಲ, ಎಲ್ಲ ರೆಡಿ ಮಾಡಿಸ್ಕೊಂಡವ್ರೆ. ನಾನು ಹೋಗಿದ್ನಿ, ಎಲ್ಲ ರೆಡಿ ಮಾಡಿಸ್ಕೊಂಡವ್ರೆ. 12 ಲಕ್ಷ ಅಂತೆ. ನೀನು ಅಲ್ಲೇ ಹೋಗಿರ್ಬೋದಲ್ಲ? ಇಲ್ಲ ನಾನು ಎಲ್ಲೂ ಹೋಗಲ್ಲ, ಸಾಕು. ನಮ್ಮ ಅಪ್ಪನ ತೋಟದಾಗ ಒಂದಿಷ್ಟು ಅಗಲ ಜಾಗ ಕೊಟ್ಟವನೆ, ಅದ್ರಾಗೆ ಗುಡ್ಸ್ಲಾಕೊಂಡು ನೆಮ್ಮದಿ ಆಗಿದ್ದೀನಿ. ನನಗೆ ಯಾರು ಸವಾಸನೂ ಬೇಡ. ಹಂಗೆ ಮಾಡು ದೇವ್ರು ಒಳ್ಳೇದು ಮಾಡಲಿ. ಏನಾರ ಬೇಕಂದ್ರೆ ಕೇಳ. ಬೇಳೆಕಾಳು, ಅಕ್ಕಿ, ಖಾರ ಪುಡಿ, ಉಪ್ಪು, ಹುಣಸೆಹಣ್ಣು, ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಟಮಾಟ ಏನಾರ ಬೇಕಂದ್ರೆ ಕೇಳೋ ಕೊಡ್ತೀನಿ. ಏನು ಸಂಕೋಚ ಪಡಬೇಡ. ಏನು ಬೇಡ ಬಾವಾ. ಇವಾಗ ನಾನು ಪ್ರೈವೇಟ್ ಸ್ಕೂಲ್ಗೆಲ್ಲ ಹೋಗೋದು, ಅಲ್ಲೇ ತರಕಾರಿ ಅಂಗಡಿಗಳವೆ ದಂಡಿಗೆ. ಏನಾನು ಬೇಕಂದ್ರೆ ಅಲ್ಲೇ ತಗೊಂಬರ್ತೀನಿ. ಬೇಳೆಕಾಳು ಕೇಳೋ, ಈ ಸತಿ ತೊಗರಿ ಚೆನ್ನಾಗಿ ಆಗೋ ನಮ್ಗೆ ಕೊಡ್ತೀನಿ ಬೇಕಂದ್ರೆ. ಮೊನ್ನೆ ಮಿಷಿನ್ಗೆ ಹಾಕ್ಸಿದ್ದೀರಿ. ಏನು ಬೇಡ. ಏನೋ ಒಂದು ಗೊಜ್ಜೋ ಪಜ್ಜೋ ಮಾಡ್ಕೊಂಡು ತಿನ್ನೋದು. ಸಾರು ಮಾಡೋಕೆ ಮಿಕ್ಸಿ ಇಲ್ಲ, ಏನೂ ಇಲ್ಲ. ಇನ್ನೇನು ಮಾಡೋದು? ಒಳಗೆಲ್ಲ ಕ್ಲೀನಾಗಿ ಇಕ್ಕಳ. ಇಲ್ಲೆಲ್ಲ ಹುಳ ಉಪ್ಟ ಜಾಸ್ತಿ. ಹುಳ ಉಪ್ಟ ಜಾಸ್ತಿ. ಅಯ್ಯೋ ಮೊನ್ನೆ ಒಂದು ಬಂದ್ಬಿಟ್ಟಿತ್ತು ಬಾಬಾ ಅವು. ಅದು ಮಂಡ್ಲ ರಷ್ಟ ಬೆಳ್ಳುಳ್ಳಿ ಒಟ್ಟುಗಳು ಎಲ್ಲ ಹಾಕು. ಇಲ್ಲ ಅದೇನೋ ಸ್ಪ್ರೇ ಬರ್ತದಂತೆ, ಫೋನಾಗ ತೋರಿಸಿದ್ರು. ಆ ಸ್ಪ್ರೇ ಹೊಡೆದ್ರೆ, ಆ ವಾಸನೆ ನೋಡಿದ್ರೆ ತಲೆ ಸುತ್ತದಂತೆ ಅವಕ್ಕ. ಅದಕ್ಕೆ ತಗೊಂಬರ್ಬೇಕು ಅಂತಿದ್ದೀನಿ. ಕಿತ್ತ ಸಂಬಳ ಆದಾಗ ತಗೊಂಬರ್ತೀನಿ. ಹೌದೇನೋ? ತಗೊಂಬ ಹುಷಾರಾಗಿರು. ಸರಪ್ಪ, ಓದ್ತೀನಿ ನಾನು. ಸರಿ ಬಾವ, ನಂದು ಅನ್ನ ಆಗೈತೆ, ಊಟ ಮಾಡಿಬಿಟ್ಟು ಓದ್ತೀನಿ ಕೆಲ್ಸಕ್ಕೆ. ಸರಿ ಆಯಿತು. ಚರಣ್ಯ, ಸರಿ ನಾನು ಡ್ಯೂಟಿಗೆ ಓದ್ತೀನಿ. ಗಾಡಿ ಹಾಕೊಂಡೋಗು. ಗಾಡಿ ಹಾಕೊಂಡೋಗ. ಬಸ್ಸಾಗ ಹೋಗಿ ಬಸ್ಸಾಗ ಬರೋಷ್ಟಲ್ಲಿ ಎಷ್ಟೊತ್ತಾಗೈತೆ? ಇಲ್ಲ ಬಸ್ಸಾಗೆ ಓದ್ತೀನಿ. ಇಲ್ಲ ಎಲ್ಲಾದ್ರೂ ಹತ್ರ ಹಳ್ಳಿಗಳಿಗೆ ಟ್ರಾನ್ಸ್ಫರ್ ಮಾಡ್ಸ್ಕೊಂತೀನಿ. ಏನು ಇಲ್ಲಿಂದ ಬೆಂಗಳೂರಿಗೆ ಗಾಡಿ ಒಳಗೆ ಹೋಗೋದಂದ್ರೆ ಸುಮ್ಮನೆ ಅನ್ಕೊಂಡಿದ್ಯಾ? ಸರಿ. ಹೆಂಗೋ ನಿಮ್ಮ ಅಮ್ಮನೂ 15 ಲಕ್ಷ ಕೊಟ್ಟಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ನಾವಿನ್ನ ಎಷ್ಟು ಕಷ್ಟಪಡಬೇಕಾಗಿತ್ತು. ಅದೇ ಇನ್ನೇನು ಎಷ್ಟೊಂದು ಕಷ್ಟಪಡಬೇಕಾಗಿತ್ತು. ನಮ್ಮ ಅಮ್ಮನು 15 ಲಕ್ಷ ಕೊಟ್ಟಿದ್ದಕ್ಕೆ ನೋಡಿ ಮನೆ 12 ಲಕ್ಷ ಆಯಿತು. ತಗೊಂಡ್ರಿ. ಇಲ್ಲ ಅಂತಂದಿದ್ರೆ ನಿಮ್ಮ ಅಮ್ಮನ ಎಲ್ಲಿ ಬರಲೇ ಇಲ್ಲ. ಅಷ್ಟೊಂದು ದುಡ್ಡು ಕೊಟ್ಟಳು. ಮಗಳು ಎಂಥ ಮನೆ ತಗೊಂಡವಳೆ ಅಂತ ನೋಡೋಕ್ಕಾದ್ರೂ ಬರಬೇಕು ತಾನೇ? ಫೋನ್ ಮಾಡ್ತಾನೆ ಇರ್ತಾಳೆ. ಇವಾಗ ಮಗು ಬೇರೆ ಆಯ್ತಲ್ಲ, ಅವಳ ಕೀರ್ತಿ ಬೇರೆ ಕೆಲ್ಸಕ್ಕೆ ಹೋಗ್ತಾವಳಂತೆ. ಮಗು ನೋಡ್ಕೊಳ್ಳೋದೇ ಸರಿ ಹೋಗ್ತೈತೆ ನಮ್ಮ ಅಮ್ಮನಿಗೆ. ಬೆಳಗ್ಗೆ ಅಡುಗೆ ಮಾಡಕ್ಬಿಟ್ಟು ಅವಳು ಕೆಲ್ಸಕ್ಕೆ ಹೋಗ್ತಾಳಂತೆ. ನಮ್ಮ ಅಮ್ಮನಿಗೆ ಮಗು ನೋಡ್ಕೊಳ್ಳೋದೇ ಸರಿ ಹೋಗ್ತೈತೆ. ಇನ್ನೆಲ್ಲಿ ಬರೋದು? ಫೋನ್ ಮಾಡ್ತಾ ಇರ್ತಾಳೆ. ಹೌದಾ? ಇಲ್ಲ ನಾವೇ ಒಂದ್ಸತಿ ನೀವು ಅಮ್ಮನವ್ರ ಮನೆಗೆ ಹೋಗ್ಬಿಟ್ಟು ಬರೋಣ. ಏನು ಬೇಡ ಬಿಡಿ, ಏನು ಪರವಾಗಿಲ್ಲ. ಏನು ನಮ್ಮ ಅಮ್ಮನ ದುಡ್ಡು ಕೊಟ್ಟಿದ ತಕ್ಷಣ ಹೋಗಿ ನೋಡ್ಕೊಂಬರ್ಬೇಕಾ ನಮ್ಮ ಅಮ್ಮನ? ಏನು ಬೇಡ. ಅದ್ಯಾಕೆ ಹಂಗೆ ಹೇಳ್ತಾ ಇದೆಯಾ? ಪಾಪ ನಿಮ್ಮ ಅಮ್ಮನ 15 ಲಕ್ಷ ದುಡ್ಡು ಕೊಟ್ಟವಳೆ. ಹೋಗಿ ಮಾತಾಡ್ಸ್ಕೊಂಡು ಬರ್ಬೇಕು ತಾನೆ. ದುಡ್ಡು ಕೊಟ್ಟು ನಾವು ಮನೆ ತಗೊಂಡಾಗಿಂದ ನಿಮ್ಮ ಅಮ್ಮನೇ ಮಾತಾಡ್ಸಕ್ಕೆ ಹೋಗಿದ್ದೀರಾ ನಾವು? ಅಯ್ಯೋ, ಇವಾಗ ನಮ್ಮ ತವ್ರ ಮನೆ ಚಿಂತೆ ನಿಮ್ಗೆ ಯಾಕೆ? ನಾನು ಇದ್ದೀನಲ್ಲ, ನಾನು ಮಾತಾಡ್ಕೊಂತೀನಿ. ಹೋಗ್ರಿ, ನಿಮ್ಮ ಕೆಲಸ ನೀವು ನೋಡ್ಕೋಗ್ರಿ. ಆಡಿದೆ ರಾಗ ಅಂತ ಆಡ್ತಾ ಇರ್ತೀರಾ. ನಮ್ಮ ತಂದೆ ತಾಯಿ ಮೇಲೆ ನನಗೇನು ಪ್ರೀತಿ ಇರಲ್ಲ. ನಿಮ್ಮ ಕೆಲಸ ನೀವು ನೋಡ್ಕೊಳ್ರಿ. ಅಯ್ಯೋ, ಒಳ್ಳೆ ಕತೆ ಆಯ್ತಲ್ಲ ನಿಮ್ಮದು. ಹಂಗಲ್ಲ ಚರಣ್ಯ, ನಮಗೆ ಮನೆ ತಕ್ಕೊಟ್ರು ಪಾಪ. ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಬರ್ಬೇಕು ತಾನೆ. ಏನು 12 ಲಕ್ಷ ಅಂತಂದ್ರೆ ಏನು ಕಡಿಮೆನಾ? ಪಾಪ ಮನೆ ತಕ್ಕೊಟ್ರಲ್ಲ. ತಕ್ಕೊಟ್ರು. ಇವಾಗೇನು ಹಂಗಂತೇಳ್ಬಿಟ್ಟು ಅವ್ರ ಮನೆ ಒಳಗೆ ಇರೋಕ್ಕಾಗುತ್ತಾ? ನಮ್ದಂತ ಮನೆ ಆಗೈತೆ, ನಮ್ಮದೇ ಆದ ಸಂಸಾರ ಆಗೈತೆ. ನಾನು ಫೋನೊಳಗೆ ಮಾತಾಡ್ತಾ ಇರ್ತೀನಿ. ಸರಿನಾ? ನೀವು ಹೋಗ್ರಿ, ನಿಮ್ಮ ಕೆಲಸ ನೀವು ಮಾಡೋಗ್ರಿ. ಸರಿನಮ್ಮ, ಆಯಿತು. ಗೇಟ್ವರೆಗೂ ಹಾಕ್ಕೊಂಡೋಗಿ ಗಾಡಿ ಅಲ್ಲೇ ನಿಲ್ಲಿಸ್ಬಿಟ್ಟು ನಾನು ಬಸ್ಗೆ ಹೋಗ್ತೀನಿ. ಸರಿ ಆಯಿತು.
ಅಯ್ಯೋ ಈ ನನ್ನ ಗಂಡನ ಹತ್ರ ತಪ್ಪಿಸ್ಕೊಳೋದೇ ಒಂದು ತಲೆ ನೋವಾಗ್ಬಿಟ್ಟೈತೆ. ಬೆಳಗ್ಗೆ ಸಾಯಂಕಾಲ ನಿಮ್ಮ ಮನೆಗೆ ಹೋಗೋಣ, ನಿಮ್ಮ ಅಮ್ಮನ ಫೋನ್ ಮಾಡಿಲ್ಲ, ನಿಮ್ಮ ಅಮ್ಮನ ಬರಿಲ್ಲ, ಇದೇ ಒಂದು ಕಥೆ ಆಗೋಗ್ಬಿಡ್ತು. ನನಗಂತೂ ಸಮಾಧಾನ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟೈತೆ. ಎಲ್ಲಿ ನಮ್ಮ ಅಮ್ಮನವ್ರ ಮನೆಗೆ ಹೋಗ್ಬಿಡ್ತಾನೋ ಅಂತ ಅದೊಂದು ಭಯ. ಅದಕ್ಕೆ ಫೋನ್ ಮಾಡ್ತಾ ಇರ್ತೀನಿ ಸ್ಕೂಲ್ ಬಿಟ್ಟಿದ ತಕ್ಷಣ. ನಮ್ಮ ಅಮ್ಮನವ್ರ ಮನೆಗೆ ಹೋಗ್ದಿದ್ದಂಗೆ ನೋಡ್ಕೊಬೇಕು. ಏನಾದರೂ ಅಲ್ಲಿಗೆ ಹೋದರೆ ನನ್ನ ಬಂಡವಾಳ ಬೈಲು ಅಷ್ಟೇ. ನನ್ನನ್ನು ಆಮೇಲೆ ಏನು ಮಾಡ್ತಾನೋ ಗೊತ್ತಿಲ್ಲ. ಹೋಗ್ಬಾರ್ದು ಅಲ್ಲಿಗೆ, ಹಂಗೆ ನೋಡ್ಕೊಬೇಕು. ಚರಣ್ಯ ಇವಳ್ದೊಂದು ತಲೆನೋವು, ಚರಣ್ಯ ಅಂತ. ಇಳ್ಕೊಂಡು ಮಾಡೋಕ್ಕೇನು ಕೆಲಸ ಇಲ್ಲೇನೋ. ಏನೇ ಸ್ನೇಹಿ, ಏನು ಮಾಡ್ತಾಯಿದ್ದೆ ಚರಣ್ಯ? ಏನು ಮಾಡಲಿ, ನಮ್ಮ ಯಜಮಾನ್ರಿಗೆ ಇವಾಗೆಲ್ಲ ಟಿಫನ್ ಮಾಡಿ ಕೊಟ್ಟು ಅವ್ರನ್ನ ಕಳ್ಸಿಕೊಟ್ಬಿಟ್ಟು ಇಲ್ಲಿ ನಿಂತ್ಕೊಂಡಿದ್ದೀನಿ. ನಿನಗೇನಮ್ಮ ಏನು ಗಂಡನ ಕಟ್ಟನ, ಇಲ್ಲ ಅತ್ತೆ ಕಟ್ಟನ, ಇಲ್ಲ ಮಾವನ ಕಟ್ಟನ? ಯಾರೋ ಅಡುಗೆ ಮಾಡ್ತಾರೆ, ಆರಾಮಾಗಿ ತಿನ್ಕೊಂಡು ಓಡಾಡ್ಕೊಂಡಿರ್ತೀಯ. ಅಯ್ಯೋ ಹಂಗೇನಿಲ್ಲ, ನಾನು ಮನೆಗೆ ಕೆಲಸ ಮಾಡ್ತೀನಿ. ಸಾವಿತ್ರಮ್ಮನ ಬೇರೆ ಊರಿಗೆ ಹೋಗೋಳ. ಮನೆಗೆ ಮಾಡೋರು ಯಾರೂ ಇಲ್ಲ, ನಾನು ಗೀತಾ ಆಂಟಿ ಇಬ್ಬರೇ. ಏನು ಹೇಳು, ಬಂದಿದ್ದಿವಾಗ ನಾವು ಅಮ್ಮಂದು 15 ಲಕ್ಷ ದುಡ್ಡು ಸಿಕ್ಕಲೇ ಇಲ್ಲ ಚರಣ್ಯ. ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂದರೆ ನಮ್ಮ ತಾತನು ಎಲ್ಲ ಹೋಗ್ಲಿ ಬಿಡಮ್ಮ ಅಂತ ಹೇಳ್ತಾನೆ. ನಿಮ್ಮ ತಾತನ ಹೇಳ್ತಾ ಇರೋದು ಸರಿಗಾನೇ ಹೇಳ್ತಾವನೆ. ಹೋಗೋದಾಯ್ತು ದುಡ್ಡು, ಅದನ್ನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಏನು ಪ್ರಯೋಜನ? ಹೋಗ್ಲಿ ಬಿಡು. ಎಲ್ಲ ಕೆಲ್ಸಕ್ಕೆ ಕೊಡ್ತೀನಿ ಅಂತಂದೆ, ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು. ಇವಾಗ ಮನೆಯೊಳಗೆ ಯಾರೂ ಕೆಲಸ ಮಾಡೋರಿಲ್ಲ, ಅದಕ್ಕೆ ಸುಮ್ಮನೆ ಇದ್ದೀನಿ. ಸರಿನಮ್ಮ, ಆಯಿತು, ನನ್ನ ಕೆಲಸ ಐತೆ. ಎಲ್ಲಿನ ಕೆಲಸ ಅಲ್ಲೇ ಐತೆ ನನಗೆ. ಸರಿ ಚರಣ್ಯ, ಆಯಿತು. ಏನದು ತಾಳಿ ಎಲ್ಲ ಇತ್ತು, ತಾಳಿ ಎಲ್ಲ ತೆಗ್ದಾಕ್ಬಿಟ್ಟಿದ್ಯಾ? ಅಯ್ಯೋ ನಮ್ಮ ಅಮ್ಮನ ಚೆನ್ನಾಗಿದ್ದಾಗ ಹೇಳಿದ್ಲು, ಅದೆಲ್ಲ ಏನಕ್ಕಮ್ಮ ತೆಗ್ದಾಕ್ಬಿಡು ಸುಮ್ಮನೆ ಯಾಕೆ ಅಂತ ತೆಗ್ದಾಕ್ಬಿಟ್ಟೆ. ಸರಿ ಬಿಡು. ನೀವು ಅಮ್ಮನವ್ರಿಗೆ ನಿನ್ನ ಮೇಲೆ ಎಷ್ಟೊಂದು ಪ್ರೀತಿ ನೋಡು. ಯಾಕೋ ಅಲ್ಲ, ನಿಂಗೆ ಮನೆ ಎಲ್ಲ ತಗೊಟ್ರು ನೋಡು, ಸೋಫಾಗಳೆಲ್ಲ ತಗೊಂಬಂದೆ. ಅದು ದೇವ್ರ ಮನೆ ಎಷ್ಟು ಚೆನ್ನಾಗಿ ಮಾಡ್ತಿದ್ಯಾ? ಚೆನ್ನಾಗೈತೆ. ದಿನ ದೇವ್ರಿಗೆ ಮಾಡಿರೋ ಪಾಪ ಎಲ್ಲ ಕಳೀಲಿಲ್ಲಪ್ಪ ಅಂತ ದಿನ ಕೈ ಮುಗಿಬೇಕಲ್ಲ, ಅದಕ್ಕೆ. ಹೌದಾ, ಏನು ಪಾಪ ಮಾಡಿದ್ಯಾ? ಅಯ್ಯೋ ತಿಳಿದು ಮಾಡಿರ್ತೀರಿ, ತಿಳಿದಿರೋ ಪಾಪ ಮಾಡಿರ್ತೀರಿ, ಅದೆಲ್ಲ ಕಳೀಲಿ ಅಂತ ದಿನ ಬೆಳಗ್ಗೆ ಸಾಯಂಕಾಲ ದೇವ್ರ ಮುಖ ನೋಡಿದಾಗೆಲ್ಲ ಕ್ಷಮಿಸ್ಬಿಡಪ್ಪ ಅಂತ ಕೈ ಮುಗಿಯಕ್ಕೆ. ಹಂಗೆ. ನೀನು ಕೈ ಮುಕ್ಕ, ಗಂಡನ್ ಬಿಟ್ಟು ಬಂದು ಇಲ್ಲಿದೆಯಲ್ಲ. ನಂಗಂತೂ ಮದುವೆ ಅಂತಂದ್ರೆ ಜುಗುಪ್ಸಾಗ್ಬಿಟ್ಟದೆ. ಡೈವರ್ಸ್ ನೋಟಿಸ್ ಬಂತಂತ ನಿಂಗ? ಚರಣ್ಯ ಬಂದೈತೆ. ಮತ್ತೆ ಇವಾಗ ಡೈವರ್ಸ್ ಕೊಟ್ಬಿಡೋದೇನಾ? ಕೊಟ್ಬಿಡೋದೆ. ನಮ್ಮ ಅಪ್ಪನ ಹೋಗಿದ್ನು, ಲಾಯರ್ ಕೊಟ್ಟವನೆ, ಕೊಟ್ಬಿಡೋದೆ. ದುಡ್ಡು ಎಷ್ಟು ಕೊಡ್ತಾರೋ ಇನ್ನು ಅದೆಲ್ಲ ತಿಳಿದು. ಅವರು ಲಾಯರ್ ಇಕ್ಬೇಕಲ್ಲ, ನಾವು ಲಾಯರ್ ಇಕ್ಬೇಕು. ಕೋರ್ಟಿಂದ ತಿಳಿತೈತೆ. ದಂಡಿಯಾಗಿರೋರೆ ಬಿಡು, ಕೊಡ್ತಾರೆ. ಅದೇ ಕೊಡ್ತಾರೆ ಚರಣ್ಯ. ಇಲ್ಲ ಒಂದೇ ಸತಿ ಕೊಡ್ತಾರೋ, ಇಲ್ಲ ತಿಂಗಳು ಕೊಡ್ತಾರೋ ಗೊತ್ತಿಲ್ಲ. ಒಂದೇ ಸತಿ ಈಸ್ಕೊಂಬಿಡು ಒಂದೇ ಸತಿ. ಈಸ್ಕೊಂಡು ಎಲ್ಲಾನ ಭದ್ರವಾಗಿ ಇಕ್ಕು. ಅದೆಲ್ಲಿಕ್ತಿ ಅಂತ ನನಗೂ ಹೇಳು. ಅಲ್ಲ, ಒಂದೇ ಸತಿ ಈಸ್ಕೊ ಅಂತ ಹೇಳ್ತಾ ಇದ್ದೀನಿ. ಏನು ಮಾಡ್ತಾನ ನಮ್ಮ ತಾತನು ನಮ್ಮ ಅಪ್ಪನು, ನೋಡೋಣ. ಸರಿನಮ್ಮ, ಎಲ್ಲಿನ ಕೆಲಸ ಅಲ್ಲೇ ಐತೆ, ನಾನು ಹೋಗ್ಬೇಕು. ಸರಿ. ವಿಕ್ಟ್ರಿಂಗ್ ಆಡ್ತಾಳೆ, ವಿಕ್ಟ್ರಿಂಗಿ. ದುಡ್ಡು ಅಂತ. ಅಲ್ಲ, ಇವಳು ದುಡ್ಡು ಒಂದೇ ಸತಿ ಈಸ್ಕೊಂಡು ಎಲ್ಲಿಕ್ತಾಳೆ ನೋಡ್ಕೊಬೇಕು. ಅದನ್ನೂ ಎತ್ಕೊಂಡ್ಬಿಡ್ಬೇಕು. ಬೆಂಗಳೂರಾಗ ಒಂದು ದೊಡ್ಡದು ಮನೆ ತಗೊಂಡು ಇಲ್ಲಿಂದ ಅಲ್ಲಿ ಕೊಟ್ಟಬಿಡ್ಬೇಕು ನೋಡು. ಕೂತ್ಕೊಂಡು ಬರ್ತಾಳೆ ಶರಣ್ಯ ಅಂತ. ಇವ್ರ ಪಕ್ಕದ ಮನೆಗೆ ಮನೆ ಮಾಡಿ ತಪ್ಪು ಮಾಡ್ತೀವಿ ನೋಡು. ನಾವು ಅಣ್ಣ ವಾ, ಏನು ತಂಗಿ? ನಾವು ಅದು ಏನು ತಂಗಿ? ಏನು ಮಾಡ್ತಾವ್ರಣ್ಣ ಮನೆಗೆ ಎಲ್ಲರೂ? ಏನು ಈಸ್ಕೆ ಬರಿಲ್ಲ ಯಾರು? ಏನೋ ಮಾಡ್ತಾ ಇರ್ಬೇಕು. ಕೊಬ್ಬರಿ ತುರಿಯೋದು ಒಂದು ಬಿಟ್ಟು ಇನ್ನೆಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಅದೇನಣ್ಣ? ನಮ್ಮನೆಗೆ ಎಲ್ಲರಿಗೂ ಹೇಳ್ಬಿಟ್ಟಿದ್ದೀನಿ ತಂಗಿ, ಕೊಬ್ಬರಿ ಇನ್ಮೇಲೆ ತುರಿಯೋ ಕೆಲಸ ಇಟ್ಕೊಂಬಿಟ್ರೆ ಎದುರು ಮನೆಗೆ ಅಮ್ಮನವಳೆ ಎಲ್ಲ ತುರ್ಕೊಟ್ಬಿಡ್ತಾಳೆ ಕೊಬ್ಬರಿ ತುರಾಮಣೆಗ ಅಂತ ಹೇಳಿದ್ದೀನಿ. ಅಯ್ಯೋ, ನಮ್ಮ ಮನೆಗೆ ತುರಾಮಣಿ ಇಲ್ಲಣ್ಣ. ನಿಮ್ಮ ಮನೆಗೆ ತುರಾಮಣಿ ಇಲ್ಲ ಅಂದ್ರೆ ಏನಂತ ನಿನ್ನಲ್ಲಿಗೆ ದೊಡ್ಡ ತುರಾಮಣಿಗಳು. ಕೊಬ್ಬರಿ ಇನ್ಮೇಲೆ ತುರ್ಕೊಟ್ಬಿಟ್ಟು ನಮ್ಕ. ನೀನು ಸರಿ ಬಿಡೋಣ. ಅಯ್ಯ ಹೇಳ್ತಂಗೆ. ನಾನ್ ಬಲ್ ಸರಿಯಾ ಎತ್ತದ್ಲ ಮಗಳ ಈ ಸ್ಕೂಲ್ ಹೋಗ್ಲಣ್ಣ. ಹೌದಾ, ಸರಿ ಮಗಳಿಗೆ ಮದುವೆಗಿದ್ದು ಮಾಡಲ್ಲೇನಾ? ಅಯ್ಯೋ ಮಾಡ್ಬೇಕು. ಯಾವ್ದು ಗಂಡು ಸೆಟ್ ಆಗ್ತಾ ಇಲ್ಲ ನಾವು. ಯಾವ್ದ ಗೌರ್ಮೆಂಟ್ ಕೆಲಸ ಆಗಿರೋ ಹುಡುಗನ ನೋಡ್ತಾ ಇದ್ರೇನು? ಅದೇ ಗೌರ್ಮೆಂಟ್ ಕೆಲಸ ಆಗಿರೋ ಹುಡುಗನೇನ ಅನ್ನಾಕೋದ? ಅಯ್ಯೋ ಹಂಗಂತ ಏನಿಲ್ಲ ನಾವು. ಇದು ಇವಳು ಗೌರ್ಮೆಂಟ್ ಕೆಲಸ ಆಗ್ಯಾವಳಲ್ಲ, ಅದಕ್ಕೆ ಅವನು ಗೌರ್ಮೆಂಟ್ ಕೆಲಸ ಆಗಿರೋನೇ ಸಿಕ್ಲಿ ಅಂತ ಹುಡುಕ್ತಾ ಇದ್ದೀರಿ. ಓ ಹಂಗೆ. ಸರಿ ಎಲ್ಲಾರು ಗೌರ್ಮೆಂಟ್ ಕೆಲಸ ಅಂತಂದ್ರೆ ನಮ್ಮಂತ ರೈತರೇನ್ ಮಾಡೋದು? ಇಲ್ಲ ನಾವು ಗೌರ್ಮೆಂಟ್ ಕೆಲಸ ಹುಡುಗನೇ ಆಗ್ಬೇಕು ನಂಕ. ನೀನು ಗೌರ್ಮೆಂಟ್ ಕೆಲಸ ಆಗಿರೋ ಹುಡುಗನ ಮದ್ವೆ ಆತೀಯಾ? ಅಯ್ಯೋ ಅಲ್ಲಣ್ಣ, ನನ್ನ ಮಗಳಕ. ಓ ಹಂಗೆ. ಅಲ್ಲಣ್ಣ, ನಿಮ್ ಹೆಂಗ್ಸ್ರು ಎತ್ತದ್ರೇನು? ಅಯ್ಯೋ ಎತ್ತ ಹೋಗಳಮ್ಮ, ಊರ್ಕೇನ ಹೋಗಳ. ನಮ್ಮ ಅಮ್ಮನ ಸೋಪ್ ಕೊಡಲ್ಲ, ಒಂದು ಶಾಂಪೂ ಕೊಡಲ್ಲ, ಒಂದು ಸೀಗೆಕಾಯಿ ಕೊಡಲ್ಲ, ಆಮ್ಯಾಕ ಒಂದು ಇದು ಅಲ್ಲು ಚಕ್ಕ ತಕಂತಾರಲ್ಲ ಪೌಡ್ರು, ಅದು ಕೊಡಲ್ಲ. ಎಲ್ಲ ಮುಚ್ಚಿಕೊತಾಳೆ ನಮ್ಮ ಅಮ್ಮನು. ಸೋಪ್ ತಾವನಿಂದ ಹಿಡಿದು ಎಲ್ಲ ಮುಚ್ಚಿಕೊಂಬಿಡ್ತಾಳೆ. ನಮ್ಮ ಹೆಂಗ್ಸ್ರಕ ಬೇಜಾರಾಗಿ ಊರ್ ಕೊಟ್ಟಬಿಟ್ಟವಳಮ್ಮ. ಅಯ್ಯೋ ಸರಿ ಬಿಡೋಣ. ಸೋಪು ಎಲ್ಲ ಸೀಗೆಕಾಯಿ ಶಾಂಪೂ ಎಲ್ಲ ಮುಚ್ಚಿಕೊಂಡ್ರೆ ಹೆಂಗಣ ಕಾಲ ಹಾಕೋದು? ಒಳ್ಳೆ ಹೆಂಗ್ಸತ್ತು ನಿಮ್ಮ ಅಮ್ಮನು. ಏನ್ ಮಾಡ್ತೀಯಮ್ಮ, ಅನುಭವಿಸ್ಬೇಕು. ನನ್ನ ಹೆಂಡ್ರಿಗೆ ಆ ಕೆಲಸ ಕೊಡ್ತಾಳೆ. ಒಂದು ಬಟ್ಟೆ ಸೋಪ್ ಕೊಡಲ್ಲ, ಒಂದು ಮೈಕಾಕಡ ಸೋಪ್ ಕೊಡಲ್ಲ, ಒಂದು ಪೌಡ್ರು ಕೊಡಲ್ಲ, ಒಂದು ಕ್ರೀಮ್ ಕೊಡಲ್ಲ, ಏನು ಕೊಡಲ್ಲ. ಎಲ್ಲ ಮುಚ್ಚಿಕೊಂಬಿಡ್ತಾಳೆ. ಸರಿ ಬಿಡು, ಒಳ್ಳೆ ಸಂಸಾರಿ ನಿಮ್ಮ ಅಮ್ಮನು. ಅಯ್ಯೋ ಸಂಸಾರ ಎಲ್ಲ ಗುಂಡ್ರು ಗೋಬಿ ತಕ. ಅದೇ ನೋಡಂಗಿದ್ರೆ ಹಂಗೆ ಅದೇಣ ನಾವು. ಎಲ್ಲ ಮುಚ್ಚಿಕೊಂಬಿಡ್ತಾಳೆ ನಮ್ಮ ಅಮ್ಮನು. ನಮ್ಮ ಅಪ್ಪನ ದಂಡಿಗೆ ತಂದಾಗ್ತಾನೆ ಎಲ್ಲ ಮುಚ್ಚಿಕೊಂಬಿಡ್ತಾಳೆ. ಅಯ್ಯೋ, ನಾನು ನಿಮ್ಮ ಅಮ್ಮನ ಏನು ಅನ್ಕೊಂಡಿದ್ದಪ್ಪ.
ಹ್ಞೂ ಒಳ್ಳೆಯವಳೆ ಅಂತ ಅನ್ಕೊಂಡಿದ್ನೆ. ಪರವಾಗಿಲ್ಲ, ನಿಮ್ಮ ಅಮ್ಮನು ಸುಮಾರಾಗಿ ಅವಳೆ. ಸುಮಾರಾಗಿ ಏನವಳೆ ಆಂಟಿಯೇ ಜೋರಾಗಿ ಅವಳೆ. ಹ್ಞೂ ಓ ನೀನ್ ನನ್ನ ಆಂಟಿ ಅಂತ ಇದೆಯೇನೋ? ಹ್ಞೂ ಹಾಗಾದ್ರೆ ನಾನು ನಿನ್ನ ಅಂಕಲೋ ಅಂತೀನಿ. ಯಾವುದೋ ಅಂದುಕೊಂಡು ಸಾಯಿ. ಅಲ್ಲ, ಬಟ್ಟೆ ಸೊಪ್ಪನ್ನೆಲ್ಲ ಮುಚ್ಚಿಕ್ತಾಳಲ್ಲ ನಿಮ್ಮ ಅಮ್ಮನು. ಎಂತ ದುರ್ಬುದ್ಧಿ ಕಲ್ತಿರ್ಬೇಡ ಆ ಹೆಂಗಸು. ಆ ಏನಿದು ಏನೋ ಮಾತಾಡ್ತಾವ್ರಿ ಇವ್ರಿಬ್ರು. ಆ ಏನಕ್ಕೋ ನಾನು ನಿನ್ನ ಒಳ್ಳೆಯವಳು ಅಂತ ಅನ್ಕೊಂಡಿದ್ನಲ್ಲಕ್ಕೋ. ಯಾಕಮ್ಮ ಏನು ಮಾಡಿದ್ನಮ್ಮ? ಮಾಡಬಾರ್ದು. ಈ ಅಪ್ಪನ ಎಲ್ರಿಗ ನೀನು ಮೈ ಸೋಪು, ಬಟ್ಟೆ ಸೋಪು, ಆಮೇಲೆ ಅಲ್ಲುಜ್ಜಕ ಪೌಡ್ರು, ಶಾಂಪು, ಸೀಗೆಕಾಯಿ ಎಲ್ಲ ಮುಚ್ಚಿಕ್ತಿ ಅಂತಲ್ಲಕ್ಕ ಕೊಡ್ತೀರಾ? ಇದೆಂತೇನ ಏನಕ್ಕ? ಇವಾಗಿನ ಕಾಲದಾಗ ಹೆಣ್ಣು ಮಕ್ಳು ಹಂಗೇನಕ್ಕ? ಹಂಗೆ ಎಲ್ಲ ಕರೆಕ್ಟಾಗಿ ಆಗ್ಬೇಕು. ಕಾಲನೇ ಹಂಗೆ, ನಮ್ಮ ಕಾಲದಾಗ ನಂಗಲ್ಲ ಇವಾಗಿನ ಕಾಲದಾಗ. ನೀನು ಹಂಗೆಲ್ಲ ಮಾಡ್ಕೊಳ್ದಕ್ಕೋ ತಪ್ಪಕ್ಕೋ. ಯಾರನ್ನ ಕೇಳ್ತಾರ ನಾನು ಸೋಪ್ ಮುಚ್ಚಿಕ್ತೀನಿ, ಸರ್ಪ್ ಮುಚ್ಚಿಕ್ತೀನಿ ಅಂತ? ಆಗ ಈ ಅಣ್ಣ ಹೇಳಿದ್ವಾ? ಯಾವನವನು? ಯಾವ ಕಾಲದಾಗ ನಾನು ಮುಚ್ಚಿಕ್ಕಿರೋದ? ಲೆಸ್ಕೊನ ಯಾಕೆ ಇಲ್ದಿದ್ದೆಲ್ಲ ಹೇಳ್ತಾ ಇರೋದು ನೀನು? ನೀನು ಮುಚ್ಚಿಕ್ಕಿದ್ದೀರಿ ನಾನೇನು ಕಂಡಿಲ್ಲ ಅನ್ಕೊಂಡಿದ್ಯಾ? ನೀನು ನನ್ನ ಹೆಂಡ್ರಕ ಸೋಪು ಸರ್ಪು ಆಮೇಲೆ ಶಾಂಪು ಸೀಗೆಕಾಯಿ ಏನು ಕೊಟ್ಟಿಲ್ಲ. ಅದಕ್ಕೆ ನಾನು ಹೆಂಡ್ರು ಮನೆ ಬಿಟ್ಬಿಟ್ಟು ಹೋಗಿರೋದು. ನೀನು ಅಂತವಳ ನನಗೆ ತಿಳಿದ? ಮುಚ್ಚಳೆ ಬಾಯ್ಲೆ, ಮುಚ್ಚ ಬಾಯಿಗೆ ತೆಗೆದು ಕೊಡ್ತೀನಿ ನೋಡ್ತಾ ಇಡು ಕಪಾಲಕ್ಕ ಸರಿಯಾಗಿ. ನೀನು ಮುಚ್ಚು ಬಾಯಿ ಮಾತಾಡಿದ್ದೆ ಅಂದರೆ ನೋಡ್ಕ. ಎಲ್ಲ ನನ್ನ ಹೆಂಡ್ರ ಎತ್ತಾಡ್ಬಿಟ್ಟು ಅಲ್ಲ ಯಾವ ಕತೆ ಹೇಳಿದ್ವಾ? ಯಾವಾಗ ತಿಳಿದೇಳ? ನಮ್ಮ ಅಪ್ಪನ ಬರ್ಲಿರಿ, ಇವಾಗ ಹೇಳ್ತೀನಿ ಇರೋ. ನಾನು ನಮ್ಮ ಅತ್ತೆಯವ್ರ ಮನೆಗೆ ಹೋಗಿದ್ನಿ, ಇಲ್ಲಪ್ಪ ಬಂದೇ ಇಲ್ಲ ಅಂತಂದ್ಲು. ಏನೇನು ಹೆಚ್ಚು ಕಮ್ಮಿ ಆಗಿರ್ಬೇಕು ಸಾವಿತ್ರಿಕ, ಅವಾಗ ನೀನು ಕೇಳೋದು. ಎಲ್ಲ ಆಡ್ಬಿಟ್ಟು ಅವಾಗ ನೋಡೋಗ ಹೋಗಿ. ನೀನು ಯಾಕ ಎಲ್ಲ ಮುಚ್ಚಿಕ್ತಾ ಇದ್ದಿದ್ದು ಸೋಪು ಸರ್ಪು ಎಲ್ಲನೂ? ಎಲ್ಲ ಬಚ್ಚಲ ಮನೆ ಕಿಟಕಿನಾಗ ಬಿದ್ದಾವೆ, ಹೋಗಿ ನೋಡೋಗು. ಎಲ್ಲ ಬಚ್ಚಲ ಮನೆ ಕಿಟಕಿನಾಗ ಬಿದ್ದಾವೆ, ಹೋಗಿ ನೋಡೋಗು. ಥೂ ಹಾಳಾದೊಳೆ. ಮಾತಾಡಿದ್ಯಾ ಅಂದ್ರೆ ಚೆನ್ನಾಗಿರಲ್ಲ ನೋಡ್ತಾ. ಮುಂದುವರಿಯುವುದು.